ನಾನು ಸಚಿವರನ್ನ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣಪ್ಪ, ಫಸ್ಟ್ ಟೈಮ್ ಬರ್ತಾರೆ. ಅದೇನೋ ಸ್ವಲ್ಪ ಇಲ್ಲ ನಮ್ಮ ನಿರ್ದೇಶಕರಿಗೆ ಸ್ವಲ್ಪ ಆತ್ರ ಮಾಡ್ಬಿಡೋಣ ಮಾಡೋಣ ಬಟ್ಟೆ ವಸ್ತೆ ಅಲ್ವೇನ್ರಿ? ಅದರಿಂದ ನಮ್ಮ ನಿರ್ದೇಶಕರು ಬಹಳಷ್ಟು ಮುತುವರ್ಜಿ ವಹಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸೆಷನ್ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸೆಷನ್ ನಿನ್ನೆ ಮುಗ್ದಿದೆ. ಇವತ್ತು ಸಹಕಾರ MDಗಳದ್ದು ಸಭೆ ಇತ್ತು. ಅದನ್ನ ಸೋಮವಾರ ಇಲ್ಲ ಅಂದ್ರೆ ಮಂಗಳವಾರ ಮನೆ ಮುಖ್ಯಮಂತ್ರಿಗಳ ಒಂದು ಸಭೆ ಮಾಡಿ ನಾವು ಮ್ಯಾಕ್ಸಿಮಮ್ ₹5ವರೆಗೂ ರೈಸ್ ಮಾಡಬೇಕು ಅಂತ ಕೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳನ್ನ. ಅವರು ಕನಿಷ್ಠ ₹3 ರಿಂದ ₹5 ಜಾಸ್ತಿ ಮಾಡ್ತೀನಿ ಅಂತ ಮಾತನ್ನ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ದಾರೆ. ಅದಕ್ಕೆ ಆ ಸಭೆಯನ್ನ ಆಯೋಜನೆ ಮಾಡಿದ್ರು ಇವತ್ತು. ಅದನ್ನು ಖಂಡಿತವಾಗೂ ಮಾನ್ಯ ಮುಖ್ಯಮಂತ್ರಿಗಳು ಸೆಷನ್ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯರು ಅಂತ ಹೇಳಿದ್ರೆ ಮಾತಿಗೆ ತಪ್ಪೋರಲ್ಲ. ಏನಾದರೂ ಮಾತು ಕೊಟ್ಟು ಉಳಿಸ್ಕೊಂತೀನಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯರು ಅಂತ ನಾವು ಹೇಳ್ಬೋದು. ಸೊ ನೇರ ನುಡಿ ರಾಜಕಾರಣಿ ಆದ್ರೂ ಒಂದ್ ಕಡೆ ಕಷ್ಟ ಅಲ್ವ, ನೇರ ನುಡಿ ಮಾತಾಡುವಂಥದ್ದು ಕಷ್ಟ. ಸೊ ಅದು ಇವತ್ತೆಲ್ಲ ನೋಡ್ತೀವಲ್ಲ ಏನೇನೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ, ಮೀಡಿಯಾದಲ್ಲೆಲ್ಲ ನೋಡಿದ್ದೀರಿ. ಅದರಿಂದ ಆ ಒಂದು ಕನಿಷ್ಠ ₹3 ರಿಂದ ₹5 ಮಾನ್ಯ ಮುಖ್ಯಮಂತ್ರಿಗಳು ರೈತರುಗಳಿಗೆ ಕೊಡುವಂಥದ್ದು. ಮತ್ತೆ ಜೊತೆಗೆ ಈಗ ಒಂದು ಮೆಗಾ ಡೈರಿ ಈಗಾಗಲೇ ತುಮಕೂರಿನಲ್ಲಿ ಪ್ರಾರಂಭ ಆಗ್ತಿರುವಾಗ ಪ್ರೊಡಕ್ಷನ್ ಸ್ವಲ್ಪ ಹಾಲಿನ ಕಡಿಮೆ ಇರುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ₹5 ನಾವು ಜಾಸ್ತಿ ಕೊಡ್ತೀವಿ, ₹6 ಜಾಸ್ತಿ ಕೊಡ್ತೀವಿ ಅಂತೇಳಿ ಅಲ್ಲಿ ಇಲ್ಲಿ ಹಾಕುವಂಥದ್ದನ್ನ ಗಮನಕ್ಕೆ ಈಗ ಬರ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಹತ್ರ 10 ಲಕ್ಷ ಈಗ ಹಾಲು ಉತ್ಪಾದನೆ ಕಡಿಮೆ ಆಗಿರುವಂಥದ್ದು. ಯಾಕಂದ್ರೆ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಜಿಲ್ಲೆಯಲ್ಲೂ ಈಗಾಗಲೇ 7.5 ಲಕ್ಷ 8 ಲಕ್ಷಕ್ಕೆ ಬಂದಿರುವಂಥದ್ದು. ನಮ್ಮ ತಾಲೂಕಲ್ಲಿ ಈಗ ಎಷ್ಟು 8,000 ಇಲ್ಲ ಕಡಿಮೆ ಆಗಿದೆ ಸ್ವಲ್ಪ. ಯಾರಾದ್ರೂ ಪ್ರೈವೇಟ್ ಅಲ್ಲಿ ಇಲ್ಲಿ ಹೋಗಿ ಏನಾದ್ರು ಆಗ್ತಾರೆ ಅಂತ ಹೇಳಿದ್ರೆ ಅದೇನಾದ್ರು ಗಮನಕ್ಕೆ ತಂದ್ರೆ ಖಂಡಿತವಾಗೂ ಮಾನ್ಯ ಅಧ್ಯಕ್ಷ ಹೇಳ್ದಾಗೆ ಅದೇನೋ ಸ್ಕ್ವಾಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸ್ಕ್ವಾಡ್ ನ ಮಾಡಬೇಕು. ಯಾಕಂದ್ರೆ ಈ BMCಗಳಲ್ಲಿ ಈಗ ನಾನು ಪಟ್ಟಿ ರಿಸಲ್ಟ್ ನೋಡ್ತಾ ಇದ್ದೀನಿ, ಯಾವ ಪರ್ಸೆಂಟೇಜ್ಗಳು ಎಷ್ಟು ಬರ್ತವೆ ಅಂತ. ಬೇರೆ ತಾಲೂಕಿಗೆ ಹೋಲಿಕೆ ಮಾಡಿದ್ರೆ ಕಳೆದ 2 ತಿಂಗಳಿಂದ ನೋಡಿದ್ರೆ ಮಧುಗಿರಿ ಇಂಪ್ರೂವ್ಮೆಂಟ್ ಆಗಿದೆ. ಆದ್ರೆ ನಮ್ಮ ತುಮಕೂರು ಗ್ರಾಮಾಂತರ, ತುಮಕೂರು ತಾಲೂಕು ಮತ್ತೆ ಪಾವಗಡನೇ ಸ್ವಲ್ಪ ಕಡಿಮೆ ಆಗಿರುವಂತದ್ದು. ಆಯ್ತು, ಬಿಸಿಲು ಪಾವಗಡದಲ್ಲಿದೆ. ತುಮಕೂರು ಗ್ರಾಮಾಂತರದಲ್ಲಿ ಏನಿದೆ ಅಲ್ಲ, ಅದಕ್ಕೆ ನೋಡಿ ಈಗ ಶ್ರೀನಿವಾಸ್ ನೀವು ಹೇಳೋ ಆಯ್ತು, ಪಾವಗಡದ್ ಬಿಟ್ಬಿಡಿ. ಈಗ ತುಮಕೂರ್ದು ಕೊರಟಗೆರೆನೂ ಮೈನಸ್ ಅಲ್ಲಿ ಇದ್ದೀರಿ, ಕುಣಿಗಲ್ ಮೈನಸ್ ಅಲ್ಲಿ ಇದ್ದೀರಿ. ಪರ್ಸೆಂಟೇಜ್ ಕಳೆದ 3-4 ತಿಂಗಳ ಹಿಂದೆ ಹೋಲಿಕೆ ಮಾಡಿದ್ರೆ ಈಗ ಅದು ಪರ್ಸೆಂಟೇಜ್ಗಳು ನೀವು ಕೊಟ್ಟಿರೋ ರಿಪೋರ್ಟ್, ಇದು ನನ್ನ ರಿಪೋರ್ಟ್ ಅಲ್ಲ, ನೀವು ಕೊಟ್ಟಿರೋ ರಿಪೋರ್ಟ್ ಅಲ್ಲೇ ನಾನು ಹೇಳ್ತಿರೋಂಥದ್ದು. ಸೊ ಅದರಿಂದ ಸಂಬಂಧಪಟ್ಟ ಅಲ್ಲಿ ಯಾರು ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಕರೆಸಿ ಏನಕ್ಕೆ ಈ ರೀತಿ ಆಗ್ತಿದೆ ಅಂತ ನೀವು ಗಮನದಲ್ಲಿ ತಗೊಬೇಕು. ಸೊ ಅದರಿಂದ ಅದಾದ್ಮೇಲೆ ಮತ್ತೆ ನಮ್ಮ ಪಶು ಇಲಾಖೆಯಲ್ಲಿ ನಿರ್ದೇಶಕರು ಇರೋವಂಥದ್ದು ಯಾರೆಲ್ಲ ರೈತರುಗಳು ಹೆಣ್ಮಕ್ಳುಗಳಿಗೆ 20 ನಾಟಿ ಕೋಳಿ ಅಧ್ಯಕ್ಷರು ನಾನು ಕೇಳ್ಕೊಡೋವಂಥದ್ದು ಸ್ವಲ್ಪ ಇನ್ನೂ ಫಾಸ್ಟ್ ಆಗ್ಬೇಕು. ಅದು ಕೆಲಸ ನಡೀತಾ ಇದೆ, ಮತ್ತೆ ಇನ್ನೂ ಫಾಸ್ಟ್ ಆಗಬೇಕು. ಮತ್ತೆ ಅದಕ್ಕೆ ಏನಾದ್ರು ಹಣಕಾಸಿನಲ್ಲಿ ಅಡಚಣೆ ಇದ್ರೆ ನೀವು ಮುಖ್ಯಮಂತ್ರಿಗಳು ಅಂತ ಕೂತ್ಕೊಂಡು ಸಚಿವರ ಹತ್ರ ಮಾತಾಡ್ಕೊಂಡು ಆದಷ್ಟು ಬೇಗ ಅದನ್ನ ಕೆಲಸ ಮುಗಿಸ್ಬೇಕು. ಮತ್ತೆ ಈಗ ಹಾಸ್ಟೆಲ್ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಈಗ ತುಮಕೂರಿನಲ್ಲಿ ಒಂದಿದೆ. ಸೊ ನಮ್ಮ ಭಾಗದಿಂದನೂ ಈಗ ಅಲ್ಲಿ ಹೋಗಿ ಓದೋವಂಥ ಹೆಣ್ಮಕ್ಳುಗಳಿಗೆ ಅಲ್ಲಿರುವಂಥದ್ದು ಏನಾದರೂ ಅವಕಾಶ ಆದರೆ ನಮ್ಮ ಸಬ್ ಡಿವಿಷನ್ ಅಲ್ಲೂ ಒಂದು ಏನಾದರೂ ಮಾಡೋದಕ್ಕೆ ಅನುಕೂಲ ಆದರೆ ಮಾಡಿಕೊಡ್ಬೇಕು ಅಂತ ನಾನು ಅಲ್ಲ, ಆ ಥರ ಏನಾದ್ರು ಇದ್ದರೆ ನಾನು ಹೇಳಿ ಮಾಡ್ಬೋದು ಅಂತ ಏನಾದ್ರು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗೂ. ಯಾಕಂದ್ರೆ ಮಕ್ಳುಗಳು ಅಲ್ಲಿ ಈಗ ಇಲ್ಲ ಅದನ್ನೇ ದೊಡ್ಡದು ಮಾಡಿ, ಅದಕ್ಕೆ ನೀವು ಒಂದು ಬಿಲ್ಡಿಂಗ್ ಕಟ್ತಾ ಇದ್ರಿ, ಈಗ 16-18 ಕೋಟಿದು ಈಗಾಗಲೇ ನಡೀತಾ ಇದೆ. ಸೊ ಇನ್ನ ಏನಾದ್ರು ಅನುಕೂಲ ಆದ್ರೆ ಅಲ್ಲಿನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಈಗ ನೀನ್ ಸೇರಿಸ್ತಿಯಲ್ಲಪ್ಪ, ಇಷ್ಟು ದಿವಸ ನಾವು ಅರ್ಜಿ ಕೊಡ್ತಿದ್ದು, ಈಗ ಅರ್ಜಿನೇ ಎಲ್ಲ ಡೈರೆಕ್ಟೇ ಆಗಿ ಹೋಗ್ತವೆ. ಅದಕ್ಕೆ ನಾನು MD ನಂದು ಕೇಳ್ಕೊಬೇಕು, ಪರ್ಸೆಂಟೇಜ್ ನಮ್ಮ ತಾಲೂಕಿಗೆ ಇಟ್ಟಿರಪ್ಪ ಅಂತ. ಆಮೇಲೆ ಇನ್ನೊಂದು, ಈಗ ಕಾಂತರಾಜ್ ಅವರು ನಾಗೇಶ್ ಬಾಬು ಅವ್ರು ಕೇಳಿದಾಗ ಈಗ ಪೌಡರ್ ಪ್ಲಾಂಟ್ ಅನ್ನ ಇಲ್ಲೆಲ್ಲ ಪ್ರಾರಂಭ ಮಾಡಬೇಕು ಅಂತ ಕೇಳಿದ್ರೆ ಅದು ಕನಿಷ್ಠ ಒಂದು 50 ಕೋಟಿ ಬೇಕಾಗುತ್ತೆ ಅಂತ ಇರೋವಂಥದ್ದು. ಸೊ ಅದನ್ನ ನಾನು ಸಚಿವರಲ್ಲಿ ಗಮನಕ್ಕೆ ತಂದು ಅಧ್ಯಕ್ಷನ ಜೊತೆಯಾಗಿ ತಗೊಂಡು ನೀವೆಲ್ಲ ನಿರ್ದೇಶಕರುಗಳು ಯಾರೆಲ್ಲ ಇರ್ತೀರಿ ಅದನ್ನ ನಾನು ಖಂಡಿತವಾಗೂ ಮಾನ್ಯ ಸಚಿವರ ಗಮನಕ್ಕೆ ತಂದು ನಮ್ಮ ತಾಲೂಕಿನಲ್ಲಿ ಪೌಡರ್ ಪ್ಲಾಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡುವಂಥದ್ದು. ಮತ್ತೆ ಜೊತೆಯಾಗಿ
ಈಗ ಈ ತಾಲೂಕಿನಲ್ಲಿ ಈಗ ನಾಗೇಶ್ ಬಾಬು ಮಾತಾಡಬೇಕಾದ್ರೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಪ್ರೈವೇಟ್ ಅಲ್ಲಿ ಹಾಲನ್ನ ಹಾಕುವಂಥದ್ದು ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಧುಗಿರಿ ತಾಲೂಕಿನ ಎಲ್ಲ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷಗಳಿಗೆ ಹೊಂದಿಸುತ್ತಾ ನನ್ನನ್ನು ನಂಬಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮ ರಾಜಣ್ಣ ಸಾಹೇಬ್ರಿಬ್ಬರು, ನನಗೆ ಗೊತ್ತಿಲ್ಲ ಅಧ್ಯಕ್ಷ ಮಾಡೋದು. ಆ್ಯಕ್ಚುಲಿ ಅವತ್ತು ಯಾರೋ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಅಂದರೆ ಯಾರೋ ನಿರ್ದೇಶಕರು ಮಾಡ್ತಾರೆ ಅಂದ್ಕೊಂಡಿದ್ದೆ. ನಮ್ಮ ಅಣ್ಣವರು ದೂರದೃಷ್ಟಿ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕು ಈ ಸಲ ನಮ್ಮ ತುಮಕೂರು ಹಾಲು ಒಕ್ಕೂಟದಲ್ಲಿ ಅಂತೇಳಿ ಸಡನ್ ಆಗಿ ಡೆಲ್ಲಿಯಿಂದ ಅವತ್ತು ಬೇಗ ಬಾ ಅಂದ್ರು. ಬಂದೆ. ಮುಖ್ಯಮಂತ್ರಿಗಳು ಬಂದಿದ್ರು ಅವತ್ತು ತುಮಕೂರಿಗೆ. ಹೆಲಿಪ್ಯಾಡ್ಗೆ ಹೋಗ್ತಾ ಇದ್ವಿ ಮನೆಯಿಂದ. ಆಗ್ತಾನೆ ಅವ್ರು ಹೇಳಿದ್ರು, ಯಾರನ್ನ ಮಾಡ್ಬೇಕು ವೆಂಕಟೇಶ್ ಅಧ್ಯಕ್ಷರ ಅಂದರು. ಅಣ್ಣ ನೀವು ಯಾರನ್ನ ಮಾಡಿ, ನೀವು ಯಾರನ್ನ ಮಾಡಿದ್ರು ನಾವು ರೆಡಿ ಇದ್ದೀವಿ ಅಂದ್ವಿ. ಆ ಸಂದರ್ಭದಲ್ಲಿ ಇಲ್ಲ ನಿನ್ನೆ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ನಾನು ಗೃಹ ಸಚಿವರಿಬ್ಬರು ಮೂವರು ಮಾತಾಡಿದ್ದೀವಿ. ನೀನು ಮಾಡ್ತೀವಿ ಅಂದರೆ ನಂಗೆ ಆಶ್ಚರ್ಯ ಆಗಿದೆ. ಇಲ್ಲಣ್ಣ ನನಗೆ ಬೇಡ, ಯಾರಿಗಾದ್ರೂ ಮಾಡಿ ಅಂತ ಕೇಳಿದೆ. ಇಲ್ಲ ನಿನ್ನೆ ಅಂತೇಳಿ ಫೈನಲ್ ಮಾಡಿದ್ರು. ಮಾಡಿದ್ದಕ್ಕೂ ಸಹ ಅವರು ನನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊತೀನಿ ಅಂತ ಹೇಳಿ ನಾನು ಅಧ್ಯಕ್ಷ ಆಗಿ ಮೊದಲನೇ ಮೀಟಿಂಗಲ್ಲೇ ರೈತರಿಗೆ ಈ ಬೇಸಿಗೆಯಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಆಗಿರೋದ್ರಿಂದ 2 ರೂಪಾಯಿಯನ್ನು ಪ್ರತಿ ಲೀಟರ್ಗೆ 2 ರೂಪಾಯಿ ಹಣ ಹೆಚ್ಚು ಮಾಡಿದೆ. ಅದಕ್ಕೆ ಅವರು ಮಾರ್ಗದರ್ಶನ ತಗೊಂಡು ಮುಂದಿನ ದಿನಗಳಲ್ಲೂ ಸಹ ರೈತರ ಪರವಾಗಿ ಹೆಚ್ಚು ಹಾಲು ಉತ್ಪಾದಕರಿಗೆ ಎಲ್ಲ ತರಹದ ಏನು ಯೋಜನೆಗಳು ನಮ್ಮ ಒಕ್ಕೂಟದಲ್ಲಿದೆ ಎಲ್ಲ ಥರ ಸಹಕಾರವನ್ನು ರೈತರಿಗೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಾಲು ಒಕ್ಕೂಟವನ್ನು ಅತಿ ಹೆಚ್ಚು ಜಾಸ್ತಿ ಇಂಪ್ರೂವ್ ಮಾಡಲಿಕ್ಕೆ ನಾವೆಲ್ಲ ನಿರ್ದೇಶಕರು ಅಧಿಕಾರಿಗಳು ಎಲ್ಲ ಶ್ರಮಪಟ್ಟು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಮೆಗಾ ಡೈರಿ ಓಪನ್ ಆಗೋದ್ರೊಳಗಡೆ ಈಗೇನು 7.5 ಲಕ್ಷ ಲೀಟರ್ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ಕಮ್ಮಿ ಆಗಿದೆ, ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಅದನ್ನು 13-14 ಲಕ್ಷ ಲೀಟರ್ಗೆ ಏರಿಸ್ಬೇಕಂತೇಳಿ ಚಿಂತನೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳು ಬೇಕು ಮಾಡಿ ನಮ್ಮ ರೈತರ ಪರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ರಾಜ್ಯದ ಎಲ್ಲ ಅಧ್ಯಕ್ಷಗಳನ್ನು MDಗಳನ್ನು ಕರೆದಿರೋದ್ರಿಂದ ಇವತ್ತು ಬೇರೆ ಕಾರ್ಯಕ್ರಮ ಇರೋದ್ರಿಂದ 24ನೇ ತಾರೀಕು ಕರೆದಿದ್ದಾರೆ. ಅದರಲ್ಲೂ ನಮ್ಮ ರೈತರ ಸಮಸ್ಯೆಗಳೆಲ್ಲ 2-3 ರೀತಿ ಚರ್ಚೆ ಆಗ್ಬೋದಲ್ಲಿ. ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ನೋಡೋಣ ಅದರಲ್ಲಿ ರೈತರ ಪರವಾಗಿ ಏನು ಅನುಕೂಲಗಳಾಗುತ್ತೋ ಅದ್ರ ನಾವು ಚರ್ಚೆ ಮಾಡ್ತೀವಿ. ನಮ್ಮ ಹಾಲು ಒಕ್ಕೂಟ ಏನು ತುಮಕೂರು ಹಾಲು ಒಕ್ಕೂಟ ಮೆಗಾ ಡೈರಿ ಬಗ್ಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡ್ತೀನಿ. ನಮಗೂ ಒಂದು 100 ಕೋಟಿ ಅಡಿಷನಲ್ ಮುಖ್ಯಮಂತ್ರಿ ನಿಮ್ಮ ನಿಧಿಯಿಂದ ಒಂದು 50-100 ಕೋಟಿ ಕೊಡಿ ನಮ್ಮ ಮೆಗಾ ಡೈರಿಗೆ ಅಂತ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ. ಆಮೇಲೆ ಸೆಕ್ರೆಟರಿಗಳು ನೀವು ಹಾಲನ್ನು ಉತ್ತಮ ಗುಣಮಟ್ಟದ ಹಾಲನ್ನು ಶೇಖರಣೆ ಮಾಡಬೇಕು ರೈತರಿಗೆ ನೀವು ಏನು ತಿಳುವಳಿಕೆ ಹೇಳ್ಬೇಕು. ಪ್ರತಿ ರೈತರಿಗೆ ಏನಾಗುತ್ತೆ, ಪ್ರೈವೇಟ್ನವ್ರು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತಕ್ಕಂಥ ಒಂದು ಉದ್ದೇಶ. ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೀಗಾಗಲೇ ಕಾರಲ್ಲಿ ಬರ್ಬೇಕಾದ್ರೆ ಹಲವಾರು ವಿಚಾರಗಳನ್ನು ನಾನು ಅವ್ರಿಗೆ ಮಂದಟ್ಟನ್ನು ಮಾಡಿದ್ದೀನಿ. ನಮ್ಮ ತಾಲೂಕಿನವರೇ ಶಾಸಕರು ಮತ್ತು ಸಹಕಾರಿ ಸಚಿವರಾಗಿರೋದ್ರಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವರು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಈಗಾಗಲೇ ಒಂದ್ಸರಿ ಸರ್ಕಾರ ಬಂದ ಮೇಲೆ ರೇಟ್ ಜಾಸ್ತಿ ಮಾಡಿ ಈಗ ಇವತ್ತು ಸಭೆ ಇತ್ತು 12 ಗಂಟೆಗೆ ಮತ್ತೆ ರೇಟ್ ಜಾಸ್ತಿ ಮಾಡೋದಕ್ಕೆ ಅಧ್ಯಕ್ಷರು MDಗಳನ್ನೆಲ್ಲ ಕರೆದಿದ್ರು. ಅದು ಕಾರಣಾಂತರದಿಂದ ಸೋಮವಾರನೋ ಅಥವಾ ಮಂಗಳವಾರಕ್ಕೆ ಮುಂದಕ್ಕೆ ಹೋಗಿದೆ. ಈ ತಿಂಗಳೊಳಗಾಗಿ ಮತ್ತೆ ರೈತರಿಗೆ ದರವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸವನ್ನು ಸನ್ಮಾನ್ಯ ರಾಜಣ್ಣ ಸಾಹೇಬರ ಅಧ್ಯಕ್ಷತೆಯಲ್ಲಿ ಅದು ಮಾಡ್ತಾ ಇದ್ದಾರೆ. ನಾನಾದರೂ ಈಗ ಮಾನ್ಯ ವೆಂಕಟೇಶ್ ಅವರು ಶಾಸಕರಾಗಿದ್ದಾರೆ. ಆ ಶಾಸಕರಾಗಿ ಅಧ್ಯಕ್ಷರಾಗಿರೋದಕ್ಕೆ ನಮಗೊಂದು ಅನುಕೂಲ ಏನಪ್ಪ ಅಂತಂದರೆ ಸರ್ಕಾರದಲ್ಲಿ ಶಾಸಕರು ಒಂದು ಭಾಗ ಆಗಿರ್ತಾರೆ. ಮೊನ್ನೆ ಯಾವುದೋ ಒಂದು ನಮ್ಮ ಒಕ್ಕೂಟಕ್ಕೆ ಪೊಲ್ಯೂಷನ್ ಬೋರ್ಡಿಂದ ಒಂದು ನೋಟಿಸ್ ಬಂದಿತ್ತು. ಆ ನೋಟಿಸ್ ಅಂದರೆ ಅವ್ರದ್ದು ಒಂದು ನ್ಯಾಯಾಲಯ ಇದ್ದಂಗೆ ಪೊಲ್ಯೂಷನ್ ಬೋರ್ಡು. MD ಅವರು ಅಲ್ಲಿಗೆ ಹೋಗ್ಬೇಕಾಯ್ತು. ಹೋಗಿ 2-3 ಈರಂಗ್ ಹಾಕೋರು.
ಅದು ವಿಚಾರ ಗೊತ್ತಾಯಿತು ನಮ್ಮ ಯಾರಿಗೆ ಅಧ್ಯಕ್ಷರಿಗೆ ವೆಂಕಟೇಶ್ ಅವ್ರಿಗೆ. ತಕ್ಷಣ ಅವರು ಸಂಬಂಧಪಟ್ಟಂಥ ಅಧ್ಯಕ್ಷರಿಗೆ ಮಾತಾಡಿ, ನಾನು ಇಲ್ಲಿ ಅಧ್ಯಕ್ಷನಾಗಿದ್ದೀನಪ್ಪ, ಅದೆಲ್ಲ ಸರಿ ಮಾಡ್ತೀವಿ, ನಮಗೇನು ತೊಂದರೆ ಕೊಡಬಾರ್ದು ಅಂತೇಳಿ ಹೇಳಿದರೆ 5 ನಿಮಿಷಕ್ಕೆ ಅದು ಬಗೆಹರಿದಿದೆ. ಯಾಕೆ ನಮ್ಮ ರಾಜಣ್ಣ ಸಾಹೇಬರು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ರು ಅಂದರೆ, ಇಂಥ ಒಂದು ಅನುಕೂಲಗಳು ನಮ್ಮ ಒಕ್ಕೂಟಕ್ಕೆ ರೈತರಿಗೆ ಅನುಕೂಲ ಆಗ್ತೈತೆ. ಈಗ ಪೊಲ್ಯೂಷನ್ ಬೋರ್ಡಿಂದ ಏನು ತೊಂದರೆ ಅದು ಏನು ಅಂತ ನಿಮಗೆ ಗೊತ್ತಿಲ್ಲ ಕೆಲವರಿಗೆ. ಅಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಅವರು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನಾದರೂ ಈಗ ಅವ್ರಿಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಪ್ರೈವೇಟ್ ಹಾಲು ಶೇಖರಣೆ ಮಾಡ್ತಕ್ಕಂಥವ್ರು ಊರುಗಳಲ್ಲಿ ಬೇಸಿಗೆನಲ್ಲಿ ಅವ್ರಿಗೆ ಹಾಲಿನ ಕೊರತೆ ಆಗುತ್ತೆ, ಮಳೆಗಾಲದಲ್ಲಿ ಬರಲ್ಲ. ಬೇಸಿಗೆನಲ್ಲಿ ಬಂದ್ಬಿಟ್ಟು ನಮ್ಮಲ್ಲೇ ಯಾರೋ ರೈತರನ್ನ ಕ್ವಾಲಿಟಿ 26 ಉದ್ದೇಶದಿಂದ ನಮ್ಮ ಸಿಬ್ಬಂದಿ ಅವರು ಕೆಲಸ ಮಾಡಿದರೆ ತಕ್ಷಣ ಅವರು ಪ್ರೈವೇಟ್ನವರು ಬಾಯಿಲಿ ಅಂತೇಳಿ ಕರ್ಕೊಂಡೋಗಿ ಅಲ್ಲಿ 24-25 ರೂಪಾಯಿ ದರ ಇರ್ತೈತೆ, 28, 30, 40 ರೂಪಾಯಿ ತನಕ ಕೊಟ್ಬಿಡ್ತೀವಿ ಅಂತೇಳಿ ಆಸೆ ತೋರಿಸಿ ಅವರು ಏನು